ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಆನೆ ಶಿಬಿರದಲ್ಲಿ ನಡೆದಂಥ ದಾರುಣ ಘಟನೆ. ಕಣ್ಣೆದುರೇ ತನ್ನ ಮುದ್ದಿನ ಮಡದಿಯನ್ನು ಕಳೆದುಕೊಂಡಂಥ ಗಂಡ, ಆನೆ ದಾಳಿಗೆ ತುತ್ತಾಗಿ ಸಾವನ್ನಪ್ಪಿದಂಥ ಹೆಂಡತಿ, ಸ್ವಲ್ಪ ಯಾಮಾರಿದ್ರೂ ಕೂಡ ತಾನು ಹಾಗೂ ತನ್ನ ಮಗಳನ್ನು ಕಳೆದುಕೊಳ್ಬೇಕಾದಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗ್ತಾ ಇತ್ತು. ಅಲ್ಲಿದ್ದವರಲ್ಲಿ ಅನೇಕರು ತನ್ನ ಪ್ರಾಣವನ್ನು ಉಳಿಸ್ಕೊಂಡು ಬಿಟ್ರು. ಆದರೆ ಮಗಳು ಮತ್ತು ಗಂಡನ ಕಣ್ಣೆದ್ರೆ ಇಂಥದ್ದೊಂದು ಅನಾಹುತ ನಡೆದೇ ಹೋಗ್ಬಿಡ್ತು. ಹೇಗಾದರೂ ಮಾಡಿ ಅವಳನ್ನು ಆನೆಗಳ ಕಾಲಡಿಯಿಂದ ಹೊರಗೆ ಎಳೆದುಕೊಳ್ಬೇಕು ಅಂತಿದ್ದಂಥ ಗಂಡನಿಗೆ ಅದು ಸಾಧ್ಯವೇ ಆಗಲಿಲ್ಲ. ಆದರೆ ಪ್ರಶ್ನೆ ಅದಲ್ಲ ನೋಡಿ, ಒಬ್ಬನೇ ಒಬ್ಬ ವ್ಯಕ್ತಿ ಮಕ್ಕಳ ರಕ್ಷಣೆಗೆ ಅಲ್ಲಿ ಬರಲೇ ಇಲ್ಲ, ನನ್ನ ಹೆಂಡತಿಯ ರಕ್ಷಣೆ ಮಾಡಲಿಕ್ಕೆ ಯಾರೂ ಕೂಡ ನೆರವಿಗೆ ಧಾವಿಸಲೇ ಇಲ್ಲ ಅಂತ ಗಂಡ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದರು. ಇಂಥ ಸಂದರ್ಭಗಳಲ್ಲಿ ಜನರು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ನೋಡಿ, ಖಂಡಿತ ಮಾವುತನ ಕೈಯಲ್ಲಿ ಅದು ಸಾಧ್ಯವಾಗಲಿಲ್ಲ ಅವುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ. ಟ್ರೈನ್ಡಿ ವ್ಯಕ್ತಿ ಇದ್ದಂಥ ವ್ಯಕ್ತಿಯಲ್ಲಿ ಅಲ್ಲಿದ್ದಂಥ ಪ್ರವಾಸಿಗರು ಇನ್ನೇನು ಮಾಡ್ತಾರಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಟು ಹಾಕುತ್ತೆ. ಆದರೆ ಭಾಳ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳಲೇಬೇಕು. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ದುಬಾರಿಯ ಆನೆಗಳಿಗೆ ಸ್ನಾನ ಮಾಡ್ತಾ ಇರತಕ್ಕಂಥ ಸಂದರ್ಭ ತಮಿಳುನಾಡಿನ ಚೆನ್ನೈ ಮೂಲದ ದಂಪತಿಗಳಾದಂಥ ಜುನ್ಶಿಯಸ್ ಹಾಗೂ ಜೋಯಲ್ ಮತ್ತು ಮಗಳು ಬಂದಿದ್ದಂಥ ಸಂದರ್ಭ ನೋಡಿ. ವಿಧಿ ಇದೇ ರೀತಿಯಾಗಿ ಅಂತ ಹೇಳಿ ಬರೆದು ಬಿಟ್ಟಿದ್ರೆ ಆ ಸಾವನ್ನು ಯಾರೂ ಕೂಡ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ. ಅವರು ಇಲ್ಲಿಗೆ ಬರಲಿಕ್ಕೆ ಏನೆಲ್ಲ ಸರ್ಕಸ್ಗಳನ್ನು ಮಾಡಿ ಇಲ್ಲಿಗೆ ಬಂದಿದ್ದಾರೆ ಅಂತ, ಸಾವು ಹೇಗೆ ಕರ್ಕೊಂಡು ಬಂದಿದೆ ಅನ್ನೋದು ನೋಡಿ ವಿಚಿತ್ರ ಅನಿಸುತ್ತೆ. ನಾನು ಕಾಕತಾಳೀಯ ಅನ್ನೋ ಸಂದರ್ಭಗಳನ್ನು ಇಲ್ಲಿ ಹೇಳ್ತಾ ಇರೋದು ನಡೆದಿರ್ತಕ್ಕಂಥ ಘಟನೆಯ ಸಂಬಂಧವಾಗಿ. ನೋಡಿ, ಅಲ್ಲಿ ಟೋಟಲ್ 5-6 ಆನೆಗಳಿರ್ತವೆ ನೀರಿನಲ್ಲಿ ಆಟ ಆಡೋ ಸಂದರ್ಭದಲ್ಲಿ. ಇದೇ ಸಂದರ್ಭದಲ್ಲಿ ಕೊಂಜನ್ ಆ ಆನೆ ನೀರಿನೊಳಗೆ ಮಲಗಿದ್ದಂಥ ಮಾರ್ತಾಂಡನ ಮೇಲೆ ಏಕಾಏಕಿಯಾಗಿ ದಾಳಿ ನಡೆಸಿಬಿಡ್ತಾನೆ. ಕಂಜನ್ ಆ ಥರದ ಆನೆ ಅಲ್ಲವೇ ಅಲ್ಲ ಅನ್ನೋ ಥರದ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು. ಯಾಕೆ ಅನ್ನೋದನ್ನು ಕೂಡ ನಾನು ಕೊನೆಯದಾಗ ಹೇಳ್ತೀನಿ. ನೋಡಿ, ಆ ತತ್ಕ್ಷಣದ ದಾಳಿಯಿಂದ ನೀರಿನಲ್ಲಿ ಕಂಜನ್ ಯಾವಾಗ ಮಾರ್ತಾಂಡನ ಮೇಲೆ ದಾಳಿ ಮಾಡ್ತಾನೋ ಅವಾಗ ಎಲ್ಲ ಆನೆಗಳು ಕೂಡ ಒಂದು 5-6 ಆನೆಗಳಿರ್ತಾವಲ್ವ, ಎಲ್ಲವೂ ಕೂಡ ಛಿದ್ರವಾಗಿಬಿಡ್ತವೆ. ದಾಳಿಗೆ ಅಲ್ಲಿದ್ದಂಥ ಜನರು ಕೂಡ ದಿಕ್ಕಾಪಾಲಾಗಿ ಓಡ್ತಾರೆ. 3 ವರ್ಷದ ಮಗಳನ್ನು ಎತ್ಕೊಂಡಿದ್ದಂಥ ಜೋಯಲ್ ಹಾಗೂ ಪತ್ನಿ ಹೊರಗೆ ಬರೋ ಪ್ರಯತ್ನವನ್ನು ಮಾಡ್ತಾರೆ. ದಟ್ ಮೀನ್ಸ್ ಏನು ಅಂದರೆ ದಡಕ್ಕೆ ಬರೋ ಪ್ರಯತ್ನ. ಸ್ನಾನ ಮಾಡಿಸ್ತಿರೋ ಸ್ಥಳದಲ್ಲಿ ದೂರದಿಂದಲೇ ಫೋಟೋ ತೆಗಿತಾ ಇದ್ದಂಥ ಕುಟುಂಬ ಇದು, ದಂಪತಿಗಳು. ಗಂಡ ಆಗಿದ್ದಂಥವನು ತಾನೇ ಹತ್ರ ಕರ್ಕೊಂಡೋಗಿ ತುಂಬ ಕ್ಲೋಸ್ಡಾಗಿ ಫೋಟೋಗಳನ್ನು ತೆಗೆದುಕೊಳ್ಳೋಣ ಅಂತ ಅಲ್ಲಿ ಹೋಗ್ತಾರೆ ಸೆಲ್ಫಿ ತೆಗೆದುಕೊಳ್ಳಿಕ್ಕೆ. ಅಲ್ಲೇ ಅಂಥ ತಪ್ಪು ಮಾಡಿಬಿಟ್ರಲ್ವಾ ಗಂಡ ಅಂತ ಅನಿಸುತ್ತೆ ನಮಗೆ. ಆ್ಯಂಡ್ ದೆನ್ ಅದಾದಮೇಲೆ ಹೇಳ್ತಾ ಇದ್ದೀನಿ ನೋಡಿ, ಸಾಕಾನೆಗಳ ದಾಳಿ ವೇಳೆ ಮಗಳು ಜಿಶಾಳನ್ನು ಎತ್ಕೊಂಡು ಹೊರಗೆ ಬರಬೇಕೆ ನಿರ್ಧಾರವನ್ನು ಮಾಡ್ತಾರೆ. ಅಂದರೆ ಗಂಡ ಹೆಂಡತಿ ಮಗಳನ್ನು ಜೋಯಲ್ಲಿ ಎತ್ಕೊಂಡಿರ್ತಾರೆ. ಹಾಗಾಗಿ ಅವರು 3 ಜನನೂ ಒಂದೇ ಸರಿ ಏಕಾಏಕಿಯಾಗಿ ದಾಳಿ ಆದಾಗ ದಡಕ್ಕೆ ಬರೋಣ ಅಂತ ಟ್ರೈ ಮಾಡ್ತಾರೆ. ಹೆಂಡ್ತಿನೂ ಬರ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ರಂತ ಗಂಡ. ಆದರೆ ಹಿಂದೆ ತಿರುಗಿ ನೋಡಿದಾಗ ಹೆಂಡತಿ ಆನೆಗಳ ಕಾಲಡಿ ಸಿಲ್ಕ್ ಹಾಕೊಂಡ್ಬಿಟ್ಟಿದ್ದಾರೆ. ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಒದ್ದಾಡ್ತಾ ಇದ್ದಾರೆ. ಒಂದು ನೀರು ಹೊರಗಿದ್ದಿದ್ದರೆ ಅದು ಆ್ಯಕ್ಚುಲಾಗಿ ನಿಮಗೆ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ ಅವುಗಳ ಕಾದಾಟ ಅದು. ಅವೇನು ಮನುಷ್ಯರ ಮೇಲೆ ದಾಳಿ ಮಾಡಿಲ್ಲ, ಹಾಗಂತ ಮಾಡೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಈ ಘಟನೆಯಲ್ಲಿ ಆ ಸಂದರ್ಭವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅವೆರಡೂ ಕಾದಾಟ ನಡೆಸ್ತಾ ಇದ್ದಾವೆ ಅಷ್ಟೇ. ಬಟ್ ಅದ್ರ ಅಡಿಯಲ್ಲಿ ಸಿಲ ಹಾಕ್ಕೊಂಡು ಇವರ ಪ್ರಾಣ ಪಕ್ಷಿಯು ಹಾರು ಹೋಗಿಬಿಟ್ರದ್ದು. ಇನ್ನು ಹೆಚ್ಚಾಗಿ ನೀರು ಕೂಡ ಇರೋದರಿಂದ ಉಸಿರುಗಟ್ಟಿಬಿಟ್ಟಿದೆ. ಹಾಗಾಗಿ ಸ್ಥಳದಲ್ಲಿ ಅವ್ರ ಪ್ರಾಣ ಪಕ್ಷಿ ಹಾರು ಹೋಗಿರೋದು. ಈ ವೇಳೆ ಯಾರೊಬ್ಬರು ಕೂಡ ನನ್ನ ನೆರವಿಗೆ ಬರಲೇ ಇಲ್ಲ ಅಂತ ನೋವು ತೊಡ್ಕೊಳ್ತಾ ಇದ್ರು. ಅಸಹಾಯಕತೆ ಪಾಪ ಅವ್ರದ್ದು ನಾನು ಹೇಳೋ ಆಗಿಲ್ಲ. ಇನ್ನು ಚೆನ್ನೈನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥ ಜೋಯಲ್, ಸೈಮನ್ ಫ್ರಾಂಕ್ಲಿನ್ ಕುಟುಂಬ ಇವರೆಲ್ಲರೂ ಕೂಡ ಮೈಸೂರಿಗೆ ಪ್ರವಾಸ ಬಂದಿದ್ದರಂತೆ. ಅಲ್ಲಿಂದ ಟ್ಯಾಕ್ಸಿ ಮಾಡಿಕೊಂಡು ಮತ್ತು ಕೊಡಗಿನ ಪ್ರವಾಸಕ್ಕೂ ಕೂಡ ಬರ್ತಾರೆ. ನೋಡಿ, ಹುಣಸೂರು ಸಮೀಪ ಜುನ್ಶಿ ಅಂದರೆ ಅವರ ಹೆಂಡತಿ ವಾಂತಿ ಆಗತ್ತಂತೆ. ಓಕೆ, ದೂರದ ಪ್ರಯಾಣ ಬೇಡ, ಮೈಸೂರಿಗೆ ಹೋಗೋಣ ಅಂತ ಹೆಂಡತಿ ನಿರ್ಧಾರ ಮಾಡ್ತಾರಂತೆ. ಪತಿಗೆ ತುಂಬ ಒತ್ತಾಯ ಮಾಡ್ತಾರೆ. ಜೋಯಲ್ ಹೆಂಗೋ ಕನ್ವಿನ್ಸ್ ಮಾಡಿ ಓಕೆ ದುಬಾರೆಗೆ ಒಂದು ಹೋಗ್ಬೇಡ, ಅದಾದಮೇಲೆ ಬೇಕಾದ್ರೆ ಬೇರೆ ನಿರ್ಧಾರ ಮಾಡೋಣ ಅಂತ ಅವರೇ ಕರ್ಕೊಂಡು ಬಂದಿದ್ರಂತೆ. ಇದನ್ನೆಲ್ಲ ಟ್ಯಾಕ್ಸಿ ಡ್ರೈವರ್ ಹೇಳಬೇಕಾದ್ರೆ ನೋಡಿ, ವಿಧಿ ಸಾವು ಅನ್ನೋದನ್ನು ಮುಂಚೆ ನಿರ್ಧಾರ ಮಾಡಿಬಿಟ್ಟಿದ್ರೆ ಯಾರೂ ತಾನೇ ತಪ್ಪಿಸೋಗ್ಲಿಕ್ಕೆ ಸಾಧ್ಯ ಹೇಳಿ, ಹೌದಲ್ವಾ? ಈ ಥರದ ಘಟನೆಗಳು ನೋಡಿದಾಗ ಹಾಗೆ ಅನಿಸುತ್ತೆ. ನೋಡಿ, ಇದೀಗ SOP ಆರ್ಡ್ರ್ ಪಾಸ್ ಆಗಿರೋದು ಅರಣ್ಯ ಇಲಾಖೆಯಿಂದ. 100 ಅಡಿ ದೂರದಲ್ಲೇ ನಿಂತ್ಕೊಂಡು ನೀವು ಫೋಟೋ ತೆಗಿಬೇಕು. ಆನೆಗಳ ಸೆಲ್ಫಿ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಮೈ ತೊಳಿಲಿಕ್ಕೂ ಅವಕಾಶ ಇಲ್ಲ, ಆಹಾರ ತಿನ್ನಿಸ್ಲಿಕ್ಕೂ ಕೂಡ ಅವಕಾಶ ಇಲ್ಲ. ಸ್ಪೆಷಲಿ ನಿಮಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳು ಹೊಂದಿರತಕ್ಕಂಥ 2 ನಿಮಗೆ ಆನೆ ಶಿಬಿರಗಳು ಅಂದರೆ ಶಿವಮೊಗ್ಗ ಸಕ್ಕರೆಬೈಲು ಮತ್ತು ದುಬಾರೆ ಫಾರೆಸ್ಟ್. ಅಲ್ಲಿ ಆನೆಗಳು ಸ್ನಾನ ಮಾಡಿಸುವಾಗಲೂ ಕೂಡ ಒಂದಿಷ್ಟು ಹಣ ಪಡೆದು ಫೋಟೋಗಳಿಗೆ ಅವಕಾಶ ಮಾಡಿಕೊಟ್ಟು, ಸೆಲ್ಫಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು, ನಿಮಗೆ ಹತ್ತಿರ ಕ್ಲೋಸ್ಗೆ ಬಿಟ್ಟು ಆಹಾರ ತಿನ್ನಿಸ್ಲಿಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾರೆ. ಅವ್ರಿಗೆ ದುಡ್ಡು ಮಾಡ್ಕೊಳ್ಳೋ ಆಸೆ ಅಂತ ಅನಿಸ್ಬಿಡುತ್ತೆ. ಬಟ್ ಇದೀಗ ಅದಕ್ಕೆಲ್ಲ ಬ್ರೇಕ್ ಬಿದ್ದಿರೋದು. ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು, ಆನೆಗಳು ಎಷ್ಟೇ ತರಬೇತಿ ಪಡೆದಿದ್ರು ಅವು ಕಾಡು ಪ್ರಾಣಿಗಳು ಅನ್ನೋದು ಗೊತ್ತಾಗಬೇಕು. ಏಕೆಂದರೆ
ಅವುಗಳ ವರ್ತನೆ ಯಾವಾಗ ಬದಲಾಗುತ್ತೆ ಏನೋ ಗೊತ್ತಿಲ್ಲ. ಅದೃಷ್ಟವಶಾತ್ ಈ ಬೇಸಿಗೆ ರಜೆ ಮುಗೀತಾ ಇದೆ. ನಿಮಗೆ ಈ 2 ತಿಂಗಳು ಈ ಥರದ್ದು ಏನಾದರೂ ಒಂದು ಘಟನೆಗಳು ಕೇಳ್ತಾನೆ ಇರ್ತೀವಲ್ಲಪ್ಪ ಅಂತ ನಮಗೂ ಬೇಸರ ಆಗ್ತಾಯಿತ್ತು. ಮಕ್ಕಳೆಲ್ಲರೂ ಕೂಡ ಶಾಲೆಗೆ ಹೋಗ್ತಾರೆ, ಇನ್ನು ಮುಂದೆ ಸ್ವಲ್ಪ ಪ್ರವಾಸ ಕಮ್ಮಿ ಆಗುತ್ತಲ್ಲ ಅಂತ ನಿಟ್ಟುಸಿರು ಬಿಡ್ಬೋದು. ಬಟ್ ಎಲ್ಲರ ಜೀವಗಳು ಕೂಡ ಅಮೂಲ್ಯ ಅಲ್ವಾ. ನೀವು ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ತಾ ಇರ್ತೀರಿ, ಏನೇ ಆಗಿರ್ಬೋದು. ಈ ಥರ ಆನೆಗಳ ಬಳಿ, ಕಾಡಾನೆ ಅಥವಾ ಪ್ರಾಣಿಗಳ ಬಳಿ ಹೋದಾಗ ತುಂಬ ಹುಷಾರಾಗಿರಬೇಕು. ನಿಮಗೆ ನೀರಾಟ, ಆಹಾರ ಮತ್ತು ಇನ್ನೊಂದು ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಲಿಕ್ಕೆ ಇವೆಲ್ಲವೂ ಕೂಡ ಏನೋ ಮಾಡಲಿಕ್ಕೆ ನೀವು ಪ್ರಾಣಿಗಳ ಮುಂದೆ, ಬೋನ್ನಲ್ಲಿರ್ತಕ್ಕಂಥ ಪ್ರಾಣಿಗಳ ಮುಂದೆ ಕೈ ಹಾಕ್ಲಿಕ್ಕೆ ಹೋಗಿ ಏನೋ ಚೀರೋದು, ಏನೇನೋ ಸೌಂಡ್ಗಳು ಮಾಡೋದು, ಅವುಗಳು ಮಾಡ್ದಂಗೆ ಇಮಿಟೇಟ್ ಮಾಡಲಿಕ್ಕೆ ಹೋಗೋದು, ಅವಾಗ ಹೆಚ್ಚಾಗಿ ಪ್ರಾಣಿಗಳು ಉದ್ರೇಕಗೊಳ್ತವೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ದುಬಾರಿಯಲ್ಲಿ ನಡೆದಂಥ ಘಟನೆ ಕೂಡ ಇದೇ ಆತಂಕವನ್ನು ಉಂಟು ಮಾಡಿರೋದು. ಇಲ್ಲಿ ಆನೆ ಮಹಿಳೆ ಮೇಲೆ ನೇರವಾಗಿ ದಾಳಿ ಮಾಡಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನೀವು ಆನೆಗಳಿಗೆ ತೀರಾ ಸಮೀಪದಲ್ಲಿದ್ದಿದ್ದೇ ಈ ಥರದ ಘಟನೆಗಳಿಗೆ ಕಾರಣ ಅನ್ನೋದನ್ನು ವನ್ಯಜೀವಿ ತಜ್ಞರು ಹೇಳ್ತಾರೆ. ಸ್ವಲ್ಪ ಡಿಸ್ಟೆನ್ಸನ್ನು ಕಾಯ್ದುಕೊಳ್ಬೇಕು. ವಿಡಿಯೋ ಮಾಡಿಕೊಂಡು ಮಕ್ಕಳೊಂದಿಗೆ ಹತ್ತತ್ರ ಹೋಗೋದು, ಏಕಾಏಕಿ ಕಿರ್ಚೋದು, ಅದು ಪ್ರಾಣಿಗಳಿಗೆ ಒಂದು ಸ್ವಲ್ಪ ಡಿಸ್ಟರ್ಬ್ ಕೂಡ ಮಾಡ್ದಂಗೆ ಆಗುತ್ತೆ. ಅವಕ್ಕೆ ಸ್ವಾತಂತ್ರ್ಯ ಇಲ್ವಾ ಅನಿಸ್ಬಿಡುತ್ತೆ. ಅವಕ್ಕೆ ಆದಂಥ ಒಂದು ಖಾಸಗಿತನ ಅನ್ನೋದಿದೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಸುರಕ್ಷಿತವಾದಂಥ ಅಂತರ ಕಾಯ್ದುಕೊಳ್ಳಿ. ಯಾಕೆಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಇದೇ ಥರದ ಘಟನೆಗಳನ್ನು ಕೇಳ್ತಾ ಇದ್ದೀವಿ, ಪ್ರಾಣಿಗಳು ದಾಳಿ ಮಾಡೋದು ಅಂತ. ನೀವು ಎಲಿಫೆಂಟ್ ಬಾತಿಂಗ್ ಮಾಡೋದು, ಟೈಗರ್ ಸಫಾರಿ ಮಾಡೋದು, ಇನ್ನು ಕುದುರೆ ಸವಾರಿಗಳನ್ನು ಹೆಚ್ಚಾಗಿ ಮಾಡ್ತಾರೆ. ಡಾಲ್ಫಿನ್ ಶೋಗಳು ಅನೇಕ ಬಾರಿ ಇದ್ದಾವೆ. ಒಂಟೆ ಸವಾರಿ ಅಂತ ಹೇಳಿ ಮಾಡ್ತಾರೆ. ಹೆಚ್ಚಾಗಿ ದುಡ್ಡು ಮಾಡಲಿಕ್ಕೆ ಇವೆಲ್ಲ ಸೆಳೀತಾ ಇರೋದು. ಆದರೆ ತರಬೇತಿ ಪಡೆದಂಥ ಪ್ರಾಣಿ ಅಂದ ತಕ್ಷಣ ನಾವು ಸೇಫ್ ಅನ್ನೋ ಕಲ್ಪನೆ ಇದೆಯಲ್ಲ, ಅದು ಮೋಸ್ಟ್ ಡೇಂಜರಸ್ ಅಂತ ಅನಿಸ್ಬಿಡುತ್ತೆ. ಪ್ರಾಣಿಗಳು ಯಾವಾಗಲೂ ಕೂಡ ಪ್ರಾಣಿಗಳೇ. ನೀವು ಟಿಕೆಟ್ ತೊಗೊಂಡು ಹೋಗಿದ್ರಿ ಅಂದಾಕ್ಷಣ, ನೀವು ಅವನ್ನ ಝೂನಲ್ಲಿ ಕೂಡ ಹಾಕಿದ್ದಾರೆ ಅಂದಕ್ಷಣ ಅವು ಬದಲಾಗ್ಬಿಡುತ್ತೆ, ಅವು ಒಳ್ಳೆತನದಲ್ಲಿದ್ದಾವೆ ಅನ್ನೋದು ಶುದ್ಧ ಸುಳ್ಳು. ನಾವು ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳಲೇಬೇಕು ನನ್ನ ಸ್ನೇಹಿತರೆ, ಇದನ್ನು ನೀವು ತಿಳ್ಕೊಳ್ಬೇಕು. ನೋಡಿ, ಧನಂಜಯ ಆನೆ ಕಂಜನ್ ಆನೆಗೆ ಆ ಸ್ಥಳದಲ್ಲಿ ತುಂಬ ಹಿಂಸೆ ಕೊಟ್ಟುಬಿಟ್ಟಿತ್ತಂತೆ. ಈ ಕೋಪವನ್ನು ಏನು ಮಾಡುತ್ತೆ, ಕಂಜನ್ ಜಯಮಾರ್ತಾಂಡ ಆನೆ ಮೇಲೆ ಸೇಡು ತೀರಿಸ್ಕೊಂಡ್ಬಿಟ್ಟಿದೆ ಅಷ್ಟೇ ಅಂತ ಅಲ್ಲಿ ಚರ್ಚೆಗಳಾಗ್ತಾ ಇರೋದು. ನಿಮಗೆ ಈ ಕಂಜನ್ ಆನೆ ಬಗ್ಗೆ ಹೇಳಲೇಬೇಕು ಅಂದರೆ 2025 ಮೈಸೂರಿನಲ್ಲಿ ದಸರಾ ಟೈಮ್ನಲ್ಲಿ ಧನಂಜಯ ಅಟ್ಟಿಸ್ಕೊಂಡು ಓಡಾಡಿಸ್ಬಿಟ್ಟಿದ್ದ ಅಲ್ಲಿ ಕಂಜನ್ನಿಗೆ. ಕಂಜನ್ ತುಂಬ ಒಳ್ಳೆ ಆನೆ, ಯಾವ ಸೇಡು ಆ ಥರದ್ದು ಯಾವುದೂ ಇಲ್ಲ ಅವನಿಗೆ. ಬಟ್ ಯಾವ್ದು ಮನಸ್ಸಿನಲ್ಲಿ ಕೋಪ ಇತ್ತೆ ಏನೋ ಗೊತ್ತಿಲ್ಲ, ಈ ಥರ ತೀರಿಸ್ಕೊಂಡ್ಬಿಟ್ಟ ಅನ್ನೋ ಥರ ಚರ್ಚೆಗಳಾಗ್ತಾಯಿದೆ. ನೋಡಿ, ಆನೆಗಳು ನಿಯಂತ್ರಣ ಮಾಡಲಿಕ್ಕೆ ಯಾವುದೇ ನಿಮಗೆ ಅತ್ಯಾಧುನಿಕ ಉಪಕರಣ ಏನಿಲ್ಲ, ಒಂದು ಅಂಕುಶ ಇಟ್ಕೊಂಡಿರ್ತಾರೆ ಅಷ್ಟೇ. ನಿಮಗೆ ಫಾರೆಸ್ಟ್ಗಳಲ್ಲಿ ದುಬಾರೆ ಅಥವಾ ನಿಮಗೆ ಸಕ್ಕರೆ ಬೈಲಂಥ ಪ್ಲೇಸ್ಗಳಲ್ಲಿ ಫಸ್ಟ್ ಏಡ್ ಕೂಡ ಸಹ ಸಿಗಲ್ಲ ನಿಮಗೆ ತಕ್ಷಣಕ್ಕೆ. ಏನಾದರೂ ಈ ಥರ ಆದರೆ, ಅಥವಾ ಆಂಬುಲೆನ್ಸ್ ಏನಾದರೂ ಇರುತ್ತಾ, ಎಲ್ಲವನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ತಕ್ಷಣಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ. ಅಲ್ಲಿದ್ದವ್ರಿಗೆ ಏನು ಬಿಸ್ನೆಸ್ ಮಾಡೋ ಮೈಂಡ್ಸೆಟ್ನಲ್ಲೇ ಇದ್ದು ಬಿಡ್ತಾರೆ. ಅದನ್ನು ಅಲ್ಲಗಳೆಯೋ ಹಾಗಿಲ್ಲ, ನೇರವಾಗಿ ಹೇಳ್ತಾ ಇರೋದು ನಾನು. ನೋಡಿ, ಈ ಆನೆಗಳ ಜಗಳದಿಂದ ಒಂದು ಉದ್ವಿಗ್ನ ವಾತಾವರಣ ಆದಾಗ ಏನೆಲ್ಲ ಆಗಿಬಿಡುತ್ತೆ ಅಂತ ತಕ್ಷಣ ಗೌರ್ಮೆಂಟ್ ಒಂದು ನಿರ್ಧಾರ ಮಾಡಿದೆ. ಪ್ರವಾಸಿಗರ ಹಿತದೃಷ್ಟಿಯಿಂದ ನಿಮಗೆ ಆ ಜಾಗದಲ್ಲಿ ಕಾವೇರಿ ನದಿ ದಾಟಿಸಿ ಪ್ರವಾಸಿಗರನ್ನು ಶಿಬಿರಕ್ಕೆ ಕರೆದೊಯ್ಯೋ ಬೋಟಿಂಗ್ ವ್ಯವಸ್ಥೆ ಕೂಡ ಇತ್ತು. ಅದನ್ನು ಸ್ಟಾಪ್ ಮಾಡಿದ್ದಾರೆ. ಈಗ ನದಿ ತೀರದವರೆಗೂ ಬರೋ ಹಾಗಿಲ್ಲ ಪ್ರವಾಸಿಗರಿಗೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಇನ್ನು ನಿನ್ನೆ ನಡೆದಂಥ ಕಾದಾಡದಲ್ಲಿ ಏನೆಲ್ಲ ಅನಾಹುತಗಳಾಗಿದೆ ಅಂತ, ಮಾರ್ತಾಂಡ ಆನೆ ಕಂಜನ್ ಆನೆಯ ದಾಳಿಗೆ ಒಳಗಾಗಿ ತೀವ್ರ ಗಾಯಗೊಂಡು ಬಿಟ್ಟಿದೆ ಅಂತೆ. ಕಂಜನ್ ಆ ಲೆವೆಲಿಗೆ ಅಟ್ಯಾಕ್ ಮಾಡಿಬಿಟ್ಟಿದ್ದಾನೆ. ಮಾರ್ತಾಂಡನ ಸ್ವಲ್ಪ ಹೊಟ್ಟೆ ಭಾಗ, ಕಿವಿ ಹಿಂಭಾಗ ಮತ್ತು ಕಾಲುಗಳಿಗೆ ಸ್ವಲ್ಪ ದೊಡ್ಡ ದೊಡ್ಡ ಗಾಯಗಳಾಗ್ಬಿಟ್ಟಿದ್ದಾವಂತೆ. ದುಬಾರೆ ಶಿಬಿರದಲ್ಲೇ ಮಾರ್ತಾಂಡನಿಗೆ ಅಲ್ಲಿನ ಪಶುವೈದ್ಯರಾದಂಥ ಡಾಕ್ಟರ್ ಮುಜೀಬ್ ಅವ್ರ ನೇತೃತ್ವದಲ್ಲಿ ಚಿಕಿತ್ಸೆ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಈ ಆನೆಗಳ ಕಾಳಗದ ರಭಸಕ್ಕೆ ಸಿಕ್ಕೊಂಡು ಮೃತಪಟ್ಟಿರ್ತಕ್ಕಂಥ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಜಿನ್ನು ಅವ್ರ ಕುಟುಂಬ ಶೋಕದ ಮಡುವಿನಲ್ಲಿ ಬಿದ್ದಿರೋದು. ಆದರೆ ಈ ಥರದ ಅನಿರೀಕ್ಷಿತ ದಾಳಿಯ ನಡುವೆಯೂ ಕೂಡ ಒಂದು ಕುಟುಂಬ ಈ ಥರದ ನಿರ್ಧಾರವನ್ನು ತೆಗೆದುಕೊಳ್ಳೋದಿದೆಯಲ್ಲ, ಮಾದರಿಯಾಗೋದು ಸಮಾಜಕ್ಕೆ. ಮೃತ ಜಿನ್ನು ಅವರ ಕಣ್ಣುಗಳನ್ನು ದಾನ ಮಾಡೋ ಮುಖಾಂತರವಾಗಿ ಸಾವನ್ನಲ್ಲೂ ಕೂಡ ಅವ್ರ ಕುಟುಂಬ ಸಾರ್ಥಕತೆಯನ್ನು ಮೆರೆದಿದೆ. ಜೊತೆಗೆ ಮೃತ ಮಹಿಳೆಯ ಕುಟುಂಬಕ್ಕೆ ರಾಜ್ಯ ಸರ್ಕಾರ 20 ಲಕ್ಷ ಪರಿಹಾರ ಧನವನ್ನು ಘೋಷಣೆ ಮಾಡಿದೆ. ಹಣ ಇನ್ನು ಕೆಲವೇ ವರ್ಷಗಳಲ್ಲಿ ಖಾಲಿ ಆಗಿಬಿಡ್ಬೋದು. ಬಟ್ ಆದರೆ ಹೋದ ಜೀವ ಮತ್ತೆ ಬರೋದಿಲ್ಲ. ಕೊನೆಯವರೆಗೂ ಕೂಡ ಜೊತೆಯಾಗಿರಬೇಕಾಗಿದ್ದಂಥ ದಂಪತಿಗಳು, ಮಗು ಕೂಡ ಅನಾಥವಾಯಿತು. ಬೇಸರ ಆಗುತ್ತೆ. ಸ್ವಲ್ಪ ನೀವು ಕೂಡ ಈ ಥರದ ಪ್ರವಾಸಿ ತಾಣಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರ್ರಿ ಅಂತ ಹೇಳ್ತೀನಿ ಅಷ್ಟೇ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.